ಸುಹಾನಾ ಸೈಯದ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಸರಿಗಮಪ ಸೀಸನ್ 13ರಲ್ಲಿ ಇದ್ದಂಥ ಸುಹಾನಾ ಸೈಯದ್ ಸಿಕ್ಕಾಬಟ್ಟೆ ಫೇಮಸ್ ಆಗಿದ್ರು. ಅದಕ್ಕೆ ಕಾರಣ ಏನು ಅನ್ನೋದಾದ್ರೆ, ಹಿಂದೂ ಭಕ್ತಿ ಗೀತೆಯನ್ನ ಬುರ್ಕಾ ಹಾಕಿಕೊಂಡು ಹಾಡೋದ್ರ ಮುಖಾಂತರವಾಗಿ ಮುಸ್ಲಿಂ ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗಿದ್ರು ಸುಹಾನಾ. ಅವತ್ತು ದಿಟ್ಟತನ ತೋರಿದ್ದಂಥ ಸುಹಾನರನ್ನ ಕನ್ನಡದ ಜನತೆ ಕೈ ಹಿಡಿದಿದ್ರು. ಅವರ ಹಾಡನ್ನ ಕೇಳಿ ಎಲ್ಲರೂ ಕೂಡ ತಲೆದೂಗಿದ್ರು. ಸಂಗೀತ ಪ್ರೇಮಿಗಳ ಹೃದಯವನ್ನ ಗೆದ್ದಿದ್ರು ಸುಹಾನಾ ಸೈಯದ್. ಇದೀಗ ಸುಹಾನಾ ಮದುವೆ ಆಗಿದ್ದಾರೆ. ಅದು ಕೂಡ 16 ವರ್ಷಗಳ ಕಾಲ ಪ್ರೀತಿಸಿದಂಥ ಹುಡುಗನನ್ನೇ ಮದುವೆ ಆಗಿದ್ದಾರೆ. ಆದರೆ ವಿಚಾರ ಏನು ಅಂತ ಅಂದರೆ, ಹಿಂದೂ ಹುಡುಗನನ್ನ ಮನಸಾರೆ ಪ್ರೀತಿಸಿದ್ರು. ಅವ್ರಿಗೂ ಕೂಡ ಕಲೆಯಲ್ಲಿ ಆಸಕ್ತಿ ಇದೆ, ರಂಗಕರ್ಮಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ಸುಹಾನಾ ಮತ್ತು ಅವರು ಜಾತಿಯನ್ನ ಮೀರಿ, ಧರ್ಮವನ್ನ ಮೀರಿ ಪ್ರೀತಿಯನ್ನ ಮಾಡಿದ್ರು. 16 ವರ್ಷಗಳ ಪ್ರೀತಿಗೆ ಯಾವುದೇ ಜಾತಿ, ಯಾವುದೇ ಧರ್ಮ ಅಡೆತಡೆಗಳು ಬಂದಿಲ್ಲ. ಇವತ್ತು ಅವರ ಮದುವೆ ಸರಳವಾಗಿ ನೆರವೇರಿತು. ಆದರೆ ಇದೇ ಸಂದರ್ಭದಲ್ಲಿ ಸುಹಾನಾ ಕಣ್ಣೀರು ಹಾಕಿದ್ದಾರೆ. ಅವರ ಫ್ಯಾಮಿಲಿಯವರು ಅವರನ್ನ ಸಮಾಧಾನ ಮಾಡಿದ್ದಾರೆ. ಸುಹಾನಾ ಮದುವೆ ಹೇಗೆ ನಡೀತು, ಎಲ್ಲಿ ನಡೀತು, ಕಣ್ಣೀರು ಹಾಕಿದ್ ಯಾಕೆ, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅಂದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡಿ. ಎಸ್, ಈಗ ನಟಿ ಮಿಸ್ನಿಂದ ಮಿಸಸ್ ಆಗಿದ್ದಾರೆ ಸುಹಾನಾ. ಇವರು ನಟಿಯೂ ಕೂಡ ಹೌದು, ಹಾಡುಗಾರ್ತಿಯೂ ಕೂಡ ಹೌದು. ಪ್ರತಿ ಜೀವಿಯ ಅನ್ವೇಷಣೆ ಪ್ರೇಮಕ್ಕಾಗಿಯೇ, ಪ್ರತಿ ಜೀವಿಯ ನಿರೀಕ್ಷೆ ಪ್ರೇಮಕ್ಕಾಗಿಯೇ. ಪ್ರೇಮಕ್ಕೆ ಕಾರಣ ಇಲ್ಲ, ಈ ಪ್ರೇಮ ಅನಂತ ದೂರದ ಸುದೀರ್ಘ ಪ್ರಯಾಣ. ಪ್ರೇಮಕ್ಕೆ ಯಾವ ಮಿತಿ ಇಲ್ಲ ಎಂಬುದಕ್ಕೆ ನಾವೇ ಸಾಕ್ಷಿ ಅನ್ನೋದನ್ನ ಸುಹಾನಾ ಹೇಳ್ಕೊಂಡಿದ್ದಾರೆ. ಹೃದಯಗಳ ಭಾಷೆ ಎಲ್ಲವನ್ನ ಮೀರಿತು. ಪ್ರತಿ ಸವಾಲು, ಪ್ರತಿ ಸಂಶಯ ಮತ್ತು ಪ್ರತಿ ಭಯದ ಮೌನದಲ್ಲಿಯೂ ನಮ್ಮನ್ನ ಹಿಡಿದಿಟ್ಟಿದ್ದು ಪ್ರೀತಿ. ಇಂದು ನಮ್ಮ ಗುಟ್ಟನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೇವೆ, ನಿಮ್ಮ ಆಶೀರ್ವಾದ ಇರಲಿ ಅಂತ ಸುಹಾನಾ ಕೆಲವು ದಿನಗಳ ಹಿಂದೆ ಪೋಸ್ಟ್ ಒಂದನ್ನು ಹಾಕಿದ್ರು. ಈ ಪೋಸ್ಟ್ ಸಾಕಷ್ಟು ಚರ್ಚೆಗೆ ಒಳಗಾಗಿತ್ತು. ಆಗ್ಲೇ ಗೊತ್ತಾಗಿದ್ದು ಸುಹಾನಾ ಮದುವೆ ಆಗ್ತಾ ಇದ್ದಾರೆ, ಅದು ಕೂಡ ಪ್ರೀತಿ ಮಾಡಿದಂಥ ಹುಡುಗನನ್ನೇ ಅಂತ. ಆದರೆ ಸುಹಾನಾ ಎಲ್ಲಿಯೂ ಕೂಡ ಹೇಳ್ಕೊಂಡಿರ್ಲಿಲ್ಲ ತಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ. ಇದೀಗ ಅವರು ಪ್ರೀತಿ ಮಾಡ್ತಾ ಇದ್ದಂಥ ನಿತಿನ್ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಹೌದು, ನೀನೇ ರಾಮ ನೀನೇ ಶ್ಯಾಮ ಅಂತ ಜಿ ಕನ್ನಡ ಚಾನಲ್ನಲ್ಲಿ ಸರಿಗಮಪ ಹಾಡು ಹಾಡ್ತಾ ಖ್ಯಾತಿ ಗಳಿಸಿದ್ದ ಸುಹಾನಾ ಸೈಯದ್ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಅದು ಕೂಡ ಹಿಂದೂ ಹುಡುಗ ನಿತಿನ್ ಅನ್ನ ಬಹಳ ಸಂಗಾತಿಯಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಮತ್ತು ಇವರ ಮದುವೆ ಇಡೀ ದೇಶಕ್ಕೆ, ಇಡೀ ಊರಿಗೆ, ಪ್ರತಿಯೊಬ್ಬ ಜನತೆಗೂ ಕೂಡ ಒಂದು ಸಂದೇಶವನ್ನು ನೀಡಿದೆ. ಮದುವೆಯಲ್ಲೂ ಕೂಡ ಸಂದೇಶವನ್ನು ನೀಡಿದಂಥ ಈ ಪ್ರೇಮಿಗಳಿಗೆ ಇದೀಗ ಎಲ್ಲರೂ ಬಹುಪರಾಗಿ ಹೇಳ್ತಾ ಇದ್ದಾರೆ. ಹೌದು, ರಾಷ್ಟ್ರಕವಿ ಕುವೆಂಪು ಅವರ ಆಶಯದಂತೆ ಮಂತ್ರ ಮಾಂಗಲ್ಯದ ಮುಖಾಂತರವಾಗಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದಾರೆ. ಬೆಂಗಳೂರಿನ ಕನಕಪುರ ರಸ್ತೆಯ ಖಾಸಗಿ ರೆಸಾರ್ಟ್ನಲ್ಲಿ ಸುಹಾನಾ ಸೈಯದ್ ಮತ್ತು ನಿತಿನ್ ಪರಸ್ಪರ ಹಾರ ಬದಲಿಸಿಕೊಂಡು ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದಾರೆ. ವಿವಾಹಕ್ಕೆ ನಿತಿನ್, ಸುಹಾನಾ ಸೈಯದ್ ಕುಟುಂಬಸ್ಥರು ಹಾಗೂ ಆಪ್ತರು ಮಾತ್ರ ಭಾಗವಹಿಸಿದ್ರು. ಮುಸ್ಲಿಂ ಧರ್ಮದ ಸುಹಾನಾ ಅವರು ನೀನೇ ರಾಮ ನೀನೇ ಶ್ಯಾಮ ಅಂತ ರಾಮನನ್ನ ಸ್ತುತಿಸುವ ಹಾಡು ಹಾಡಿದ್ದು ಮುಸ್ಲಿಮರ ವಿರೋಧಕ್ಕೆ ಕಾರಣವಾಗಿತ್ತು. ಆ ವಿವಾದ ಸಿಕ್ಕಾಬಟ್ಟೆ ಚರ್ಚೆಗೂ ಕೂಡ ಕಾರಣವಾಗಿತ್ತು. ಹಾಗಾಗಿ ಸುಹಾನಾ ಅವರು ಹಿಂದೂ ಆಗಿ ಕನ್ವರ್ಟ್ ಆಗ್ತಾರಾ, ಹಿಂದೂ ಧರ್ಮದಂತೆಗೆ ಮದುವೆ ಆಗಿದ್ದಾರಾ, ಮುಸ್ಲಿಂ ಧರ್ಮದಂತೆಗೆ ಮದುವೆ ಆಗಿದ್ದಾರಾ ಅನ್ನುವಂಥ ಪ್ರಶ್ನೆ ಅನೇಕರಲ್ಲಿ ಇತ್ತು. ಸುಹಾನಾ ಈ ಹಿಂದೆಯೂ ಪ್ರತಿಪಾದಿಸಿದ್ದು ಎಲ್ಲವೂ ಒಂದೇ ಧರ್ಮ, ಎಲ್ಲ ದೇವರು ಒಬ್ಬನೇ, ಧರ್ಮವೇ ದೇವರು, ದೇವರೇ ಧರ್ಮ. ಒಂದೊಂದು ಧರ್ಮ ಇದೆ, ಆ ಧರ್ಮಕ್ಕೊಂದೊಂದು ದೇವರಿದೆ ಅನ್ನೋದನ್ನು ನಾನು ಒಪ್ಪೋದಿಲ್ಲ ಅಂತ ಹೇಳಿದರು. ಹಾಡೇ ನನ್ನ ದೇವರು, ಹಾಡೇ ನನ್ನ ಧರ್ಮ ಅನ್ನೋದನ್ನು ಕೂಡ ಹೇಳಿದರು. ಕುವೆಂಪು ಅವರ ಆಶಯದಂತೆ ಯಾಕೆ ಈ ಜೋಡಿ ಮದುವೆ ಆಯಿತು ಅಂತಂದರೆ, ಕುವೆಂಪು ಅವರ ಆಶಯ ಕೂಡ ಇದೇನೆ. ಜಾತಿ ಧರ್ಮಕ್ಕೂ ಮೀರಿದ್ದು ಪ್ರೀತಿ ಮತ್ತು ಮನುಷ್ಯರೇ ಒಂದು ಪ್ರೀತಿ, ಮನುಷ್ಯರೇ ದೇವರು, ಮನುಷ್ಯರನ್ನು ಗೌರವಿಸಬೇಕು. ದೇವರು ಹಾಗೆಯೇ ಧರ್ಮ ಅಂತ ಯಾವಾಗ ನಾವು ಹಿಂದೆ ಹೋಗ್ತೀವೋ ಆಗ ಜೀವನ ಅಥವಾ ಸಮಾಜ ಹಾಳಾಗತ್ತೆ. ಎಲ್ಲರಲ್ಲಿ ನಾವು ಒಂದಾಗಿರಬೇಕು, ಎಲ್ಲರಲ್ಲೂ ದೇವರನ್ನು ಕಾಣಬೇಕು ಅನ್ನೋದು ಕುವೆಂಪು ಅವರ ಆಚಾರ ವಿಚಾರ. ಈ ಧರ್ಮ ಇವೆಲ್ಲವನ್ನು ವಿರೋಧಿಸಿದವರು ಕುವೆಂಪು, ಎಲ್ಲರಲ್ಲೂ ಪ್ರೀತಿಯನ್ನು ಬಿತ್ತಿದವರು ಕುವೆಂಪು. ಈ ಕಾರಣಕ್ಕೆ ಕುವೆಂಪು ಅವರ ಆಶಯದಂತೆ ಸುಹಾನಾ ಮದುವೆ ಆಗಿದ್ದಾರೆ. 16 ವರ್ಷಗಳ ಪ್ರೀತಿ, ಸಾಕಷ್ಟು ಅಡಚಣೆಗಳು ಬಂದಿದೆ. ಮೊದಲಿಗೆ ಫ್ಯಾಮಿಲಿಯಲ್ಲಿ ಹೇಳ್ಕೊಂಡಾಗ ವಿರೋಧವೂ ಕೂಡ ವ್ಯಕ್ತವಾಗಿದೆ. ಬೇರೆ ಬೇರೆ ಧರ್ಮ ಹೊಂದಾಣಿಕೆ ಆಗುತ್ತಾ, ಸರಿ ಅನ್ಸುತ್ತಾ, ಬೇಡ ಬೇಕು ಎಲ್ಲ ಚರ್ಚೆಗಳಾಗಿದೆ. ಕೆಲವು ಕಡೆಯಲ್ಲಿ ಅವಮಾನವೂ ಆಗಿದೆ, ಕೆಲವು ಕಡೆಯಲ್ಲಿ ಅನುಮಾನವೂ ವ್ಯಕ್ತವಾಗಿದೆ. ಇದೆಲ್ಲವನ್ನ ಮೀರಿ ಒಬ್ಬ ಹುಡುಗನನ್ನು ಪ್ರೀತಿಸಿ ಕೊನೆಯದಾಗಿ ಆತನನ್ನೇ ಮದುವೆ ಆಗೋದು, ಸವಾಲುಗಳನ್ನು ಮೆಟ್ಟು ನಿಂತು ಸಮಾಜವನ್ನು ಎದುರಿಸಿ ಆತನನ್ನೇ ಮದುವೆ ಆಗೋದು ಅಂತ ಅಂದಾಗ ಎಂಥವರಿಗಾದರೂ ಕಣ್ಣೀರು ಬರುತ್ತೆ. ಅದು ಆನಂದ ಬಾಷ್ಪವೂ ಹೌದು, ಅಥವಾ ಎಲ್ಲವನ್ನ
ಗೆದ್ದಿದ್ದೀವಿ ಅನ್ನುವಂಥ ಖುಷಿಯೂ ಕೂಡ ಹೌದು. ಸುಹಾನ ಕೂಡ ಅದೇ ರೀತಿಯಾಗಿ ತಮ್ಮ ಫ್ಯಾಮಿಲಿಯವರ ಮುಂದೆ ಇನ್ನೇನು ಮದುವೆ ಆಗುವ ಸಂದರ್ಭದಲ್ಲಿ ಕಣ್ಣೀರು ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಫ್ಯಾಮಿಲಿಯವರು ಎಲ್ಲರೂ ಕೂಡ ಅವರನ್ನು ಸಮಾಧಾನ ಮಾಡಿದ್ದಾರೆ. ಈ ಮದುವೆ ಆದಂಥ ಜೋಡಿಗೆ ಎಲ್ಲರೂ ಹರಸಿ ಆಶೀರ್ವಾದ ಮಾಡಿದ್ದಾರೆ. ಮದುವೆ ಆದರೆ ಈ ರೀತಿಯಾಗಿ ಮದುವೆ ಆಗಬೇಕು, ಯಾವುದೋ ಧರ್ಮ, ಯಾವುದೋ ಜಾತಿ, ಇನ್ಯಾವುದೋ ನೆಪ ಒಡ್ಡಿ ಪ್ರೀತಿಸಿ ಬೇರೆಯವರನ್ನು ಮದುವೆ ಆಗೋದಕ್ಕಿಂತ ಈ ರೀತಿಯಾಗಿ ಪ್ರೀತಿಸಿದವರನ್ನೇ ಇಡೀ ಸಮಾಜ, ಇಡೀ ಪ್ರಪಂಚವೇ ಎದುರು ನಿಂತರೂ ಮದುವೆ ಆಗೋದು ಇದೇ ಒಂದು ಚಂದ ಅಂತ ಅನೇಕರು ಹೇಳಿದ್ದಾರೆ. ಸುಹಾನ ಎಲ್ರಿಗೂ ಮಾದರಿ. ಅದಲ್ಲದೆ ಹಿಂದೂ ಮುಸ್ಲಿಂ ಅಂತ ಬಡಿದಾಡುತ್ತಿರುವಂಥ ಈ ಸಂದರ್ಭದಲ್ಲಿ ಎಲ್ಲವನ್ನು ಮೀರಿದ್ದು ಪ್ರೀತಿ ಅಂತ ಹೇಳುವಂಥ ಸಾರಾಂಶವನ್ನು ಸಾರಿದ್ದು ಬಹಳ ಸರಳವಾಗಿ ಮದುವೆ ಆಗಿದ್ದು ನಿಜವಾಗ್ಲೂ ಕೂಡ ಪ್ರತಿಯೊಬ್ಬರಿಗೂ ಖುಷಿ ತರಿಸಿದೆ. ಸುಹಾನ ಅವರ ವಿಚಾರದಲ್ಲಿ ಅನೇಕರು ಈಗಲೂ ಕಾಂಟ್ರವರ್ಸಿ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಆದರೆ ಸುಹಾನ ಅದು ಯಾವುದಕ್ಕೂ ಕೂಡ ಅರಿವು ಮಾಡಿಕೊಡ್ತಾ ಇಲ್ಲ. ಹಾಗಾಗಿ ಸುಹಾನ ಒಬ್ಬರು ದಿಟ್ಟೆ, ಸುಹಾನ ಒಬ್ಬರು ಧೈರ್ಯವಂತೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸುಹಾನ ಅವರು ಅದ್ಭುತವಾಗಿರಲಿ, ಅವರ ಜೀವನ ಅದ್ಭುತವಾಗಿರಲಿ, ಗಂಡ ಹೆಂಡತಿ ಚೆನ್ನಾಗಿ ಬಾಳಲಿ, ಈ ಸಮಾಜಕ್ಕೆ ಮಾದರಿ ಆಗಲಿ, ಪ್ರೀತಿಗೆ ಮಾದರಿ ಆಗಲಿ ಅನ್ನೋದು ಎಲ್ಲರ ಆಶಯ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.